ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಜೊತೆಗೆ ಈ ತರಗತಿಗೆ ಹೃದಯಪೂರ್ವಕ ಸ್ವಾಗತ. ಬನ್ನಿ ಮಕ್ಕಳೇ, ಇಂದು ನಾವು ಇತಿಹಾಸದಲ್ಲಿ ಸತ್ಯ ಅಂದರೆ ತಕ್ಷಣ ಹೆಸರು ಬರ್ತಕ್ಕಂಥದ್ದು ಹರಿಶ್ಚಂದ್ರ. ಅಂತ ಹರಿಶ್ಚಂದ್ರನ ಕುರಿತು ಇಂದಿನ ತರಗತಿಯಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಚಂದ್ರಾರ್ಕ ಸ್ಥಾಯಿ ಅಂತ ಒಂದು ಪದವಿದೆ. ಚಂದ್ರಾರ್ಕ ಸ್ಥಾಯಿ. ಚಂದ್ರ ಅಂದರೆ ಮಾಮೂಲಿ ನಮ್ಮ ತಿಂಗಳುಗಳು, ಚಂದ್ರ. ಆರ್ಕ ಅಂದರೆ ಸೂರ್ಯ. ಆರ್ಕ ಸೂರ್ಯ. ಸೂರ್ಯ ಚಂದ್ರ ಇರುವ ತನಕ ಇತಿಹಾಸದಲ್ಲಿ ಸತ್ಯಕ್ಕೆ ಮತ್ತೊಂದು ಹೆಸರೇ ಹರಿಶ್ಚಂದ್ರ ಅಂತ. ಸತ್ಯ ಹರಿಶ್ಚಂದ್ರನ ಕುರಿತಾಗಿರ್ತಕ್ಕಂಥ ಪಾಠವೇ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲಹು. ಮಕ್ಕಳೇ, ಪೂರ್ವಕತೆಯನ್ನು ಮೊದಲು ತಿಳಿಯೋಣ, ತದನಂತರ ನಮ್ಮ ಕವಿಯನ್ನು ಪರಿಚಯಿಸಿಕೊಳ್ಳೋಣ, ಆಮೇಲೆ ಪಾಠದ ಆಶಯವನ್ನು ತಿಳ್ಕೊಂಡು ನಾವು ನೇರ ಪ್ರತಿಕ್ರಿಯೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ವಿಶ್ವಾಮಿತ್ರ ಮತ್ತು ವಸಿಷ್ಠ ಮುನಿಗಳ ನಡುವೆ ಒಂದು ರೀತಿ ಮತ್ಸರ. ಸದ್ಗುಣಗಳಿಗೆ ಹೆಸರಾದಂಥವರು ವಸಿಷ್ಠ ಮುನಿಗಳು, ಕೋಪ ಪ್ಲಸ್ ಕೆಟ್ಟದರಲ್ಲೇ ಎತ್ತಿದ ಕೈ ವಿಶ್ವಾಮಿತ್ರ. ಈ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮುನಿಗಳನ್ನ ಒಮ್ಮೆ ದೇವಲೋಕದಲ್ಲಿ ಹರಿಶ್ಚಂದ್ರನ ವಿಚಾರವಾಗಿ ಅವರಿಬ್ಬರ ನಡುವೆ ವಾಗ್ಯುದ್ಧ ನಡೆದಾಗ ಭೂಲೋಕದಲ್ಲಿ ಸತ್ಯಾಧಾರನಾಗಿರ್ತಕ್ಕಂಥವನು ಯಾರು ಅಂತ ಪ್ರಶ್ನೆ ಬಂದಾಗ ವಸಿಷ್ಠ ಮುನಿ ಇಂದ್ರನಾಗ ಮನೆಯಲ್ಲಿ ಹಿಂದೆ ಮುಂದೆ ನೋಡದೆ ಹರಿಶ್ಚಂದ್ರನ ಹೆಸರನ್ನು ಸೂಚಿಸ್ತಾನೆ. ವಸಿಷ್ಠ ಮುನಿಗಳು ಏನು ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಂತಹ ವ್ಯಕ್ತಿ ವಿಶ್ವಾಮಿತ್ರ. ವಸಿಷ್ಠ ಮುನಿಗಳ ಮಾತಿನಿಂದ ಸಿಟ್ಟುಗೊಂಡಂತ ವಿಶ್ವಾಮಿತ್ರ, ಸಾಧ್ಯನೇ ಇಲ್ಲ, ಅವನ ಬಾಯಲ್ಲಿ ನಾನು ಅಸತ್ಯವನ್ನು ನುಡಿಸ್ತೇನೆ. ಸತ್ಯಕ್ಕೆ ವಿರುದ್ಧ ಪದ ಅಸತ್ಯ. ಅವನ ಬಾಯಲ್ಲಿ ನಾನು ಅಸತ್ಯವನ್ನು ನುಡಿಸ್ತೀನಿ. ಅದಕ್ಕೆ ವಸಿಷ್ಠ ಮುನಿಗಳು ತನ್ನ ಶಿಷ್ಯನ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಅವರು ಹೇಳ್ತಾರೆ, ನೋ ಚಾನ್ಸ್, ನೀವು ಅವನಿಂದ ಅಸತ್ಯವನ್ನು ನುಡಿಸಲು ಅವಕಾಶವೇ ಇಲ್ಲ. ಹೀಗೆ ಮಾತಿಗೆ ಮಾತು ವಾಗ್ಯುದ್ಧ ಬೆಳೆದ ನಂತರ ಕೊನೆಗೆ ಒಂದು ಕರಾರಿಗೆ ಇಬ್ಬರು ಕೂಡ ಹೋಗ್ತಾರೆ. ಬೆಟ್ ಏನ್ ಸರ್, ಒಂದು ವೇಳೆ ವಸಿಷ್ಠನ ಶಿಷ್ಯನಾದಂಥ ಹರಿಶ್ಚಂದ್ರ ಸುಳ್ಳನ್ನೇ ಹೇಳಿದ್ದೇ ಆಗಲಿ ವಸಿಷ್ಠ ಮುನಿಗಳು ಕತ್ತೆಯ ಮೇಲೆ ಎಂಡವನ್ನು ಕುಡಿದು ಮೂಲೋಕದ ಮೇಲೆ ಮೆರವಣಿಗೆ ಹೋಗಬೇಕು. ಒಂದು ವೇಳೆ ಈ ಒಂದು ಹಂತದಲ್ಲಿ ಹರಿಶ್ಚಂದ್ರ ಸತ್ಯವನ್ನು ಪ್ರತಿಪಾದಿಸಿದರೆ, ಸತ್ಯವಂತನಾಗಿ ಉಳಿದಿದ್ದೇ ಆದಲ್ಲಿ ವಿಶ್ವಾಮಿತ್ರ ಮುನಿಗಳು ವಸಿಷ್ಠ ಮುನಿಗಳ ಆಗ್ತಕ್ಕಂತಹ ಶಿಕ್ಷಣ ಇವರು ಅನುಭವಿಸಬೇಕು. ಇಂಥ ಕರಾರಿಗೆ ಒಡಂಬಟ್ಟು ಇಬ್ಬರೂ ಕೂಡ ತನ್ನ ಛಲದ ರಕ್ಷಣೆಗೋಸ್ಕರ ಹೊರಟಿರ್ತಾರೆ. ಪಾಪ ಹರಿಶ್ಚಂದ್ರ ಅಯೋಧ್ಯೆಯನ್ನು ಸುಖದಿಂದ ಒಳ್ಳೆ ವಿಜೃಂಭಣೆಯಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಕೊಡುಗೈ ದಾನಿ ಇದ್ದಂಥ ಹರಿಶ್ಚಂದ್ರನ ಆಸ್ಥಾನಕ್ಕೆ ವಿಶ್ವಾಮಿತ್ರ ಮುನಿ ಒಂದು ಯಾಗವನ್ನು ಕೈಗೊಂಡಿದ್ದೇನೆ, ಅದಕ್ಕೆ ಈ ಒಂದು ಸುವರ್ಣದ ಅವಶ್ಯಕತೆ ಇದೆ, ಅದು ನನಗೆ ಬೇಕು ಅಂತ ಹೇಳಿದಾಗ ಅದೊಂದು ಪರೀಕ್ಷೆ ಆಗಿರುತ್ತೆ. ಹರಿಶ್ಚಂದ್ರ ಹಿಂದೆ ಮುಂದೆ ನೋಡದೆ ಆ ಒಂದು ಬೇಡಿಕೆಗೆ ತಥಾಸ್ತು ಒಪ್ಪಿಬಿಡ್ತಾನೆ. ಆ ಕ್ಷಣವೇ ಬೆಚ್ಚಿದಂತಹ ವಿಶ್ವಾಮಿತ್ರ, ಆ ಹಣ, ಆ ಸುವರ್ಣ ನಿನ್ನ ಬಳಿಯಲ್ಲಿ, ಆ ಕನಕ ನಿನ್ನ ಬಳಿಯಲ್ಲಿ, ನನಗೆ ಅವಶ್ಯಕತೆ ಬಂದಾಗ ನನ್ನನ್ನು ನಿನ್ನಿಂದ ತೆಗೆದುಕೊಂಡು ಹೋಗ್ತೇನೆ. ಅದು ಯಾವ ಮಟ್ಟದ ಒಂದು ಸುವರ್ಣ ಅಂದರೆ, ಒಂದು ದೃಢಕಾಯವಾಗಿರ್ತಕ್ಕಂತಹ ಆನೆಯ ಮೇಲೆ ಒಬ್ಬ ದೃಢವಾಗಿರ್ತಕ್ಕಂತಹ ಸೈನಿಕ ಪಟ ನಿಂತು ಆಕಾಶಕ್ಕೆ ಕವಡೆಯನ್ನು ಎಸೆದಾಗ ಎಷ್ಟು ಮೇಲೋಗುತ್ತೋ ಆ ಪ್ರಮಾಣದ ಸ್ವರ್ಣ ನನಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ.
ಅಷ್ಟು ಸುವರ್ಣವನ್ನು ಹಿಂದೆ ಮುಂದೆ ನೋಡದೆ ಒಪ್ಪುವಂತಲೇ ಹರಿಶ್ಚಂದ್ರ. ಅರ್ಥ ಮಾಡಿ, ಅಷ್ಟು ದೈವನಿಷ್ಠ, ಗುರುಗಳಿಗೆ ಅಷ್ಟು ಅನುನಯದಿಂದ ವಿಧೇಯದಿಂದ ಇದ್ದಂತಹ ಮಹಾನುಭಾವ ಹರಿಶ್ಚಂದ್ರ. ಆದರೆ ಈ ಒಂದು ಮೊದಲ ಪ್ರಯತ್ನದಲ್ಲಿ ಸೋಲನ್ನು ಕಂಡುಕೊಂಡಂತಹ ವಿಶ್ವಮಿತ್ರ ಆ ಹರಿಶ್ಚಂದ್ರನ ಒಂದು ಅಯೋಧ್ಯೆಗೆ ಭೀಕರವಾಗಿರ್ತಕ್ಕಂಥ ಬರಗಾಲವನ್ನು ಸೃಷ್ಟಿಸ್ತಾನೆ. ಭೀಕರ ಬರಗಾಲವನ್ನು ತನ್ನ ಮಾಯಾಜಾಲದಿಂದ ಸೃಷ್ಟಿಸಿ ಕ್ರೂರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಅವನು ರೈತರ ಬೆಳೆಗಳಿಗೆ ಬಿಟ್ಟುಬಿಡ್ತಾನೆ. ರೈತರ ಬೆಳೆಗಳಿಗೆ ಆ ಕಾಡಂಬರುಗಳು ಬೆನ್ನತ್ತಿದಾಗ ಅದರಿಂದ ಬೇಸತ್ತಂತಹ ರೈತ ಸಮೂಹ ಓಳಿಡುತ್ತೆ ಹರಿಶ್ಚಂದ್ರನ ಬಳಿಗೆ. ಅಯ್ಯ ರಾಯ, ದುಡಿದ ಉತ್ಪನ್ನವೆಲ್ಲ, ದುಡಿದ ಬೆಳೆಯೆಲ್ಲ ಕಾಡು ಪ್ರಾಣಿಗಳ ಪಾಲಾಗ್ತದೆ, ದಯಮಾಡಿ ನಮಗೆ ರಕ್ಷಣೆ ಭೂಪಾಲ ಅಂತ ಪ್ರಾರ್ಥಿಸಿದಾಗ ಹಿಂದೆ ಮುಂದೆ ನೋಡದೆ ಹರಿಶ್ಚಂದ್ರ ಅವುಗಳನ್ನು ಬೇಟೆಯಾಡಲು ಹೊರಡ್ತಾರೆ. ಹಾಗೆ ಬೇಟೆಯಾಡಲು ಹೊರಟಾಗ ಅವನೊಂದು ಕೆಟ್ಟ ಕನಸನ್ನು ಕಾಣ್ತಾನೆ. ಕೆಟ್ಟ ಕನಸನ್ನು ಕಾಣ್ತಾನೆ. ತನ್ನ ರಾಜ್ಯಭಾರವೆಲ್ಲವೂ ಕೂಡ ಪಡೆದವಂತೆ, ತನ್ನ ರಾಜ್ಯಭಾರವೆಲ್ಲವೂ ಕೂಡ ನಾಶವಾದಂತೆ, ತನ್ನ ಕಿರೀಟವೆಲ್ಲವೂ ಕೂಡ ಚಂಡಾಳನ ಕಾಲು ಕೆಳಗೆ ಬಿದ್ದಂತೆ ಅವನಿಗೆ ಕೆಟ್ಟ ಕನಸು ಬೀಳುತ್ತೆ. ಅದರಿಂದ ನೊಂದಂತಹ ಹರಿಶ್ಚಂದ್ರ ದುಸ್ವಪ್ನದ ಪರಿಹಾರಕ್ಕೋಸ್ಕರ ತನ್ನ ಗುರುಗಳಾದಂತಹ ವಸಿಷ್ಠ ಮುನಿಗಳ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಆಗ ವಸಿಷ್ಠರು ತನ್ನ ದಿವ್ಯ ದೃಷ್ಟಿಯಿಂದ ಆ ಕನಸಿನ ಮರ್ಮವನ್ನು, ಕನಸಿನ ಕರಾಳತೆಯನ್ನು ಅರಿತು, ಅಯ್ಯ ಹರಿಶ್ಚಂದ್ರ, ಸತ್ಯಕ್ಕೋಸ್ಕರ ಯಾವತ್ತೂ ನೀನು ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿದೆಯಾ, ಆ ಸತ್ಯಾಸಂಧತೆಯನ್ನು ಉಳಿಸ್ಕೊ. ಆದರೆ ಅಪ್ಪಿ ತಪ್ಪಿಯು ಎಲ್ಲಿಯೂ ಕೂಡ ವಿಶ್ವಾಮಿತ್ರನ ಒಂದು ಆಶ್ರಮಕ್ಕೆ ಕಾಲಿಡಲ್ಲ. ವಿಶ್ವಾಮಿತ್ರನ ಆಳ್ವಿಕೆಯ, ವಿಶ್ವಾಮಿತ್ರನ ಅಧೀನದಲ್ಲಿರ್ತಕ್ಕಂತಹ ಪ್ರದೇಶಕ್ಕೆ ಅಪ್ಪಿ ತಪ್ಪಿಯು ಕಾಲಿಡಲ್ಲ. ಅದನ್ನು ನೀನು ಜೋಪಾನವಾಗಿ ಎಚ್ಚರದಿಂದ ಅದನ್ನು ನೆನಪಿಟ್ಕೋ ಅಂತ ಹೇಳ್ಬಿಟ್ಟು ಆ ಹರಿಶ್ಚಂದ್ರನಿಗೆ ಆಶೀರ್ವದಿಸಿ ಕಳಿಸ್ತಾರೆ. ಪಾಪ ಹರಿಶ್ಚಂದ್ರ ಯುದ್ಧ ಸನ್ನದ್ಧನಾಗಿ ಪ್ರಾಣಿಗಳನ್ನು ಬೇಟೆ ಆಡ್ತಾ ಹೋಗ್ಬೇಕಾದ್ರೆ ಒಂದು ಮಾಯಾವನ್ನಿ ತಪ್ಪಿಸ್ಕೊಂತ ಹೋಗುತ್ತೆ. ಆ ಮಾಯಾವನ್ನಿಯನ್ನು ಬೆನ್ನಟ್ಟಿ ಹೋಗುವಾಗ ಅವನೇನು ಮಾಡ್ತಾನೆ, ಆ ಮಾಯಾವನ್ನಿ ಕಣ್ಣಿಗೆ ಕಂಡು ಕಾಣಿ ಅಂತ ಹೇಳುತ್ತೆ. ಬೇಸತ್ತಂತ ಹರಿಶ್ಚಂದ್ರ ಒಂದು ಆಯಾಸವನ್ನು ಪರಿಹರಿಸಿಕೊಳ್ಳೋಕ್ಕೋಸ್ಕರ ಒಂದು ಮರದ ನೆರಳಲ್ಲಿ ಕೂತ್ಕೊಳ್ಳೋಕೆ ಹೋಗ್ತಾನೆ. ಒಂದು ದಾರಿ ಹೋಗ್ತಾ ಒಂದು ಲತಾ ಮಂಟಪ ಅವನಿಗೆ ಸಿಗುತ್ತೆ. ಒಂದು ಸೊಗಸಾಗಿರ್ತಕ್ಕಂಥ ಉದ್ಯಾನವನ ಅವನ ಕಣ್ಣಿಗೆ ಕಾಣುತ್ತೆ. ಆ ಉದ್ಯಾನವನದಲ್ಲಿ ವಿಶ್ರಮಿಸಬೇಕು ಅಂತ ಪಾಪ ಹರಿಶ್ಚಂದ್ರ ಹೋಗ್ತಾನೆ. ಆದರೆ ಆಯಾಸದಿಂದ ಹೋಗಿರ್ತಾನೆ. ಅದು ವಿಶ್ವಾಮಿತ್ರನ ತಪೋಭೂಮಿ, ವಿಶ್ವಾಮಿತ್ರನ ಅಧೀನದಲ್ಲಿರ್ತಕ್ಕಂತಹ ಅವನ ಉದ್ಯಾನವನ ಅಂತ ಅವನಿಗೆ ಗೊತ್ತಿರಲ್ಲ. ಆ ವಿಶ್ವಾಮಿತ್ರನ ಒಂದು ಉದ್ಯಾನವನಕ್ಕೆ ಕಾಲಿಟ್ಬಿಟ್ಟ. ಕತೆ ಅರ್ಥ ಆಗ್ತಿದೆಯಾ? ಕಾಲಿಟ್ಟಾಗೋಯ್ತು. ಕಾಲಿಟ್ಟಾಗೋದಾಗ ಅಲ್ಲಿ ಇನ್ನೇನು ಮರದ ನೆರಳಿನಲ್ಲಿ ಆ ಒಂದು ಸೊಗಸಾದಂತಹ ಒಂದು ಪರಿಸರದಲ್ಲಿ ತನ್ನ ಒಂದು ಆಯಾಸವನ್ನು ಪರಿಹರಿಸಿಕೊಳ್ತಾ ಇದ್ದಾನೆ. ಆಗ ಅಲ್ಲಿ ವಿಶ್ವಾಮಿತ್ರನ ಮಾಯಾಜಾಲದಿಂದ ಇಬ್ಬರು ಕನ್ನಿಕೆಯರು ಸೃಷ್ಟಿಯಾಗ್ತಾರೆ. ಆ ಕನ್ಯೆಯರು ಏನು ಮಾಡ್ತಾರೆ, ಹರಿಶ್ಚಂದ್ರನಿಗೆ ಏನೆಲ್ಲ ತೊಂದರೆ ಕೊಡ್ತಾರೆ, ಆ ತೊಂದರೆ ನಡುವೆ ಹರಿಶ್ಚಂದ್ರ ಹೇಗೆ ತನವನ್ನು ಉಳಿಸ್ಕೊಳ್ತಾನೆ ಅನ್ನೋದೇ ಪ್ರಸ್ತುತ ಕಥೆ. ಕತೆ ಅರ್ಥ ಆಯ್ತಾ? ಬರೀ ಈಗ ಹರಿಶ್ಚಂದ್ರನನ್ನ ನಾಯಕನಾಗಿ ಕೃತಿ ನಡೆಸಿದಂತಹ ಮೊದಲಿಗ ನಮ್ಮ ರಾಘವಾಂಕನ ಕಾಲ ಕ್ರಿಸ್ತ ಶಕ 1225. ರಾಘವಾಂಕನ ಕಾಲ ಕ್ರಿಸ್ತ ಶಕ 1225. ಸ್ಥಳ ಮಕ್ಕಳೇ ವಿರೂಪಾಕ್ಷನ ಸನ್ನಿಧಿ. ವಿರೂಪಾಕ್ಷ ಯಾರು? ಹಂಪಿ.
ರಗಳೆಯ ಕವಿ ಅಂತ ಹೆಸರಾದಂತಹ ಒಬ್ಬ ಶ್ರೇಷ್ಠ ಕವಿ ಯಾರು? ಹರಿಹರ. ಹರಿಹರನ ಸೋದರಳಿಯ, ಹರಿಹರನ ಸೋದರಳಿಯ ಹರಿಹರನ ಸೋದರ. ಈತನ ಕೃತಿಗಳು ಹರಿಶ್ಚಂದ್ರ ಷಟ್ಪದಿಲಿರ್ತಕ್ಕಂಥ ಶರಭಚರಿತ್ರೆ, ಹರಿಶ್ಚಂದ್ರ ಕಾವ್ಯ, ಶರಭಚಾರಿತ್ರ್ಯ, ಸೋಮನಾಥ ಚರಿತ್ರೆ, ವೀರೇಶ್ವರ ಚರಿತ್ರೆ. ವೀರೇಶ್ವರ ಚರಿತ್ರೆ. ಈತನಿಗೆ ಒಂದೆರಡು ಬಿರುದುಗಳಿವೆ. ಉಭಯ ಕವಿ, ಕಮಲ ರವಿ. ಚೆನ್ನಾಗಿ ನೋಡಿ, ಉಭಯ ಕವಿ, ಉಭಯ ಕವಿ, ಕಮಲ ರವಿ. ಶರಭ ಬೇರುಂಡ, ಶರಭ ಬೇರುಂಡ. ಷಟ್ಪದಿ ಬ್ರಹ್ಮ, ಷಟ್ಪದಿ ಬ್ರಹ್ಮ. ಈ ಮೂರು ಅಭಿಧಾನಗಳಲ್ಲಿ ಪಾತ್ರನಾದಂತಹ ಕವಿ ರಾಘವಾಂಕ. ಸರ್ವತ್ರ ಕ್ರಿಸ್ತಶಕ 1225, ಸುಮಾರು 13ನೇ ಶತಮಾನ. ನಮ್ಮ ಸ್ಥಳ ಹಂಪಿ. ಹಂಪಿಯ ವಿರೂಪಾಕ್ಷನ ಪರಮ ಭಕ್ತ, ಜೊತೆಗೆ ರಗಳೆ ಕವಿ ಹರಿಹರನ ಸೋದರಳಿಯ. ಈತನ ಕಾವ್ಯಗಳು ಹರಿಶ್ಚಂದ್ರ ಕಾವ್ಯ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಜೊತೆಗೆ ಶರಭಚಾರಿತ್ರ್ಯ ಅಂತಕ್ಕಂಥ 4 ಕೃತಿಗಳು. ಪ್ರಸ್ತುತ ಹರಿಶ್ಚಂದ್ರ ಕಾವ್ಯದಿಂದ ನಮ್ಮ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಕೃತಿಯನ್ನು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಅಭಿಧಾನ ಅಂತ ಬಿರುದು. ಈ 3 ಅಭಿಧಾನಗಳಿಗೆ ಪಾತ್ರನಾದಂತಹ ಕವಿ ಉಭಯ ಕವಿ, ಕಮಲ ರವಿ. ಶರಭ ಬೇರುಂಡ. ಬೇರುಂಡ ಅಂದರೆ 2 ಮೂತಿಗಳನ್ನು, 2 ಮುಖಗಳನ್ನು ಒಳಗೊಂಡಂಥ ಒಂದು ಪಕ್ಷಿ. ನಮ್ಮ ರಾಜಲಾಂಛನದಲ್ಲಿದೆ. ಕರ್ನಾಟಕದ ರಾಜಲಾಂಛನದಲ್ಲಿ ಶರಭ ಬೇರುಂಡ ಇದೆ. ಅಂದರೆ ಸಂಸ್ಕೃತದಲ್ಲೂ ಕೂಡ ಎತ್ತಿದ ಕೈ, ಕನ್ನಡದಲ್ಲೂ ಎತ್ತಿದ ಕೈ ಎಂಬ ಅರ್ಥದಲ್ಲಿ ಶರಭ ಬೇರುಂಡ ಅಂತಕ್ಕಂಥ ಬಿರುದನ್ನು ನೀಡಲಾಗಿದೆ. ಜೊತೆಗೆ ಷಟ್ಪದಿ ಬ್ರಹ್ಮ ಅಂತಕ್ಕಂಥ ಬಿರುದನ್ನು ಈ ರಾಘವಾಂಕ ಉಳ್ಳವನಾಗಿದ್ದ. ಹಾಗಾದರೆ ಮಕ್ಕಳೇ, ಬನ್ನಿ ಒಂದು ಚಟುವಟಿಕೆ ಮಾಡೋಣ. ಹರಿಶ್ಚಂದ್ರ ಯಾರು? ಹರಿಶ್ಚಂದ್ರ ಯಾರು? ಅಯೋಧ್ಯೆಯ ನಾಳಿನ ಅರಸ. ಹರಿಶ್ಚಂದ್ರನ ಪತ್ನಿ ಹೆಸರೇನು? ಚಂದ್ರಮತಿ. ಆತನ ಮಗನ ಹೆಸರೇನು? ಲೋಹಿತಾಶ್ವ. ಹರಿಶ್ಚಂದ್ರನ ನಾಯಕನಾಗಿ ಕಥೆಯನ್ನು ರಚಿಸಿದಂತಹ ಕವಿ ಹೆಸರು ರಾಘವಾಂಕ. ರಾಘವಾಂಕನ ಕಾಲ ಕ್ರಿಸ್ತಶಕ 1525. ಜನ್ಮಸ್ಥಳ ಹಂಪೆ. ಹಂಪೆಯ ಪ್ರಸಿದ್ಧ ದೇವರು ವಿರೂಪಾಕ್ಷ. ವಿರೂಪಾಕ್ಷ ಅಂದ್ರೇನು? ಅಕ್ಷ ಅಂದ್ರೆ ಕಣ್ಣು. ವಿಶೇಷ ರೂಪವುಳ್ಳ ಕಣ್ಣುಳ್ಳವನು. ವಿಶೇಷ ರೂಪವುಳ್ಳ ಕಣ್ಣುಳ್ಳವನು ಯಾರು? ಶಿವ. ಶಿವ ವಿರೂಪಾಕ್ಷ. ಹಾಗಾದರೆ ನಮ್ಮ ರಾಘವಾಂಕನ ಪ್ರಸಿದ್ಧ ಕೃತಿಗಳು ಯಾವ್ಯಾವು? ಹರಿಶ್ಚಂದ್ರ ಕಾವ್ಯ, ಶರಭಚಾರಿತ್ರ್ಯ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ. ಪ್ರಸ್ತುತ ನಮ್ಮ ಪದ್ಯವನ್ನು ಯಾವ್ದರಿಂದ ಆರಿಸಿಕೊಳ್ಳಲಾಗಿದೆ? ಹರಿಶ್ಚಂದ್ರ ಕಾವ್ಯ. ಅವನ ಬಿರುದುಗಳು ಯಾವ್ಯಾವು? ಅವನ ಬಿರುದು ಯಾವ್ಯಾವು? ಉಭಯ ಕವಿ,
ಕಮಲದಲ್ಲಿ. ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ. ನಗ್ರಂದ್ರ ಹಾಗಾದ್ರೆ ನಾವು ಪದ್ಯಕ್ಕೆ ಹೋಗೋಣ್ರ? ಪದ್ಯಕ್ಕೆ ಹೋಗ್ಬೋದಾ? ಬನ್ನಿ. ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲ್ಲದು. ಸತ್ತಿಗೆ ಅಂದ್ರೆ ಈ ರಥದ ಮೇಲೆ ಇರುತ್ತೆ ನೋಡಿದರ ಛತ್ರಿ, ಅದನ್ನ ಸತ್ತಿಗೆ ಅಂತ ಕರೀತೀವಿ. ಸತ್ತಿಗೆ ಛತ್ರಿ ಬರ್ಕೊಂಡಿ. ಸತ್ತಿಗೆ ಛತ್ರಿ. ಸ್ವಾಮಿ ವಿವೇಕಾನಂದರು ಮಾತನ್ನು ಮಾಡ್ತಾರೆ, ಸತ್ಯಕ್ಕಾಗಿ ಏನನ್ನಾದರೂ ತ್ಯಾಗ ಮಾಡು, ಆದರೆ ಸತ್ಯವನ್ನು ತ್ಯಾಗ ಮಾಡಬೇಡ. ಚೆನ್ನಾಗಿದೆಯಲ್ವ? ಚೆನ್ನಾಗಿದೆಯಲ್ವ? ಸತ್ಯಕ್ಕಾಗಿ, ಸತ್ಯ ಶ್ರೇಷ್ಠವಾದ, ಸತ್ಯಕ್ಕಾಗಿ ಏನನ್ನಾದರೂ ತ್ಯಾಗ ಮಾಡು, ಆದರೆ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡ. ಸತ್ಯವೇ ಹರ, ಹರನೇ ಸತ್ಯ. ಸತ್ಯ ಯಾವ ಥರ ಇರುತ್ತೆ? ಶಿವ. ಹರ ಅಂದ್ರೇನು? ಶಿವ. ಸತ್ಯವೇ ಹರ. ಹರನೇ ಸತ್ಯ. ರಾಘವಾಂಕ ಪ್ರವೇಶ. ಉತ್ತಮ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚುವುದರೊಂದಿಗೆ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಲಭಿಸುತ್ತದೆ. ಮಕ್ಕಳೇ, ಕಾವ್ಯಾಧ್ಯಯನ ಜ್ಞಾನವನ್ನು, ಮನಸ್ಸಿಗೆ ರಂಜನೆಯನ್ನು, ಮೌಲ್ಯವನ್ನು ತಂದುಕೊಡುತ್ತೆ. ಕಾವ್ಯಗಳ ಅಧ್ಯಯನ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶವನ್ನು ಸುತ್ತುವುದರ ಮೂಲಕ ಸಾಮಾಜಿಕ ಜನಜೀವನವನ್ನು ನೇರವಾದ ಅನುಭವದಿಂದ ಪಡ್ಕೋಬಹುದು. ಆದರೆ ಕಾವ್ಯ ಇಂದಿನ ಅಂದಿನ ಸಮಾಜದ ಸ್ಥಿತಿಗತಿಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಕಾವ್ಯಗಳ ಅಧ್ಯಯನ ಮನಸ್ಸಿಗೆ ನೆಮ್ಮದಿಯನ್ನು, ಸುಖವನ್ನು, ಶಾಂತಿಯನ್ನು ತಂದುಕೊಡುತ್ತೆ. ಆದ್ದರಿಂದ ಮಹೋನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಯುತ ಬದುಕನ್ನು ನಡೆಸಲು ಸಾಧ್ಯವಾಗಿದೆ. ಸಂಸ್ಕಾರ ಅಂತಕ್ಕಂಥದ್ದು ತುಂಬ ಎತ್ತರವಾದ ಪದ. ಸಂಸ್ಕಾರ ಇದು ಕೆಲವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಸಂಸ್ಕಾರ ಕೆಲವರಿಗೆ ಅಧ್ಯಯನದಿಂದ ಸಿಗುತ್ತೆ, ಕೆಲವರಿಗೆ ಅವ್ರು ಬೆಳೀತಕ್ಕಂಥ ಪರಿಸರದಿಂದ ಸಿಗುತ್ತೆ. ಅವನು ಸಭ್ಯ, ಸೃಜನಶೀಲ, ಸೌಹೃದಯಿ ಅಂತಕ್ಕಂಥದ್ದು ಯಾವಾಗ ಬರುತ್ತಂದ್ರೆ ಅವರಲ್ಲಿರ್ತಕ್ಕಂಥ ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಬನ್ನಿ, ನಾಡಿನ ಪ್ರಾಕೃತಿಕ ಸೊಬಗು. ಕೊಡಿ. ನಾಡಿನ ಪ್ರಾಕೃತಿಕ ಸೊಬಗು, ಸಂಸ್ಕೃತಿಯ ತನ್ಮಯತೆ, ಚಾರಿತ್ರಿಕ ಅಭಿಮಾನ ಇತ್ಯಾದಿ ಮೌಲಿಕ ಅಂಶಗಳ ಅರಿವು ಅಗತ್ಯ ಅಷ್ಟೇ, ಅಲ್ಲದೆ ಅನಿವಾರ್ಯ ಕೂಡ. ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನೋದೇನ ಕಾಲೇ ಕಚ್ಚಿ ಧೀಮತ ಎಂದು ಹಿರಿಯರು ಹೇಳಿದ್ದು. ಕಾವ್ಯ ಕಾಲವನ್ನು, ಗತಿಯನ್ನು ಅರ್ಥೈಸುತ್ತೆ. ಭವಿಷ್ಯದಲ್ಲಿ ಉತ್ತಮ ಗುಣಗಳನ್ನು ರೂಢಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಪುರಾಣ ಇತಿಹಾಸದಲ್ಲಿ ತ್ಯಾಗ, ಬಲಿದಾನವನ್ನು ಮಾಡಿದವರ ನೂರಾರು ಕಥೆಗಳಿವೆ. ಕನ್ನಡ ಸಾಹಿತ್ಯದಲ್ಲಿ ಇಂಥ ಕಥೆಗಳು ಹೇರಳವಾಗಿವೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧುಗಳ. ಗೋವಿಂದ ಕಥೆ. ಗೋವಿಂದ ಕಥೆ ಕೇಳಿದರೆ ಗೋವಿನ ಹಾಡು ಅಂತಲೇ ಕೇಳಿದ್ದೀವಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಗಕ್ಕೆ ಮೆಚ್ಚಿ ನಡೆದರೆ ಮೆಚ್ಚನ ಪರಮಾತ್ಮ. ಅದು ನೋಡಿ, ಮುಗ್ಧತೆಯಲ್ಲೇ ಇರುತ್ತೆ ಸತ್ಯ. ಯಾರು ಮುಗ್ದಿರ್ತಾರೋ ಅವ್ರು ಸತ್ಯವನ್ನೇ ನೋಡಿರ್ತಾರೆ. ಯಾರು ಬುದ್ಧಿವಂತರ ಥರ ಇರ್ತಾರೋ ಅಲ್ಲಿ ಕಪಟ ಜಾಸ್ತಿ ಆಗುತ್ತೆ. ಇದೇನೋ ನಮ್ಗೆ ಗೊತ್ತಿಲ್ಲ, ಹೇಳಬೇಕು ಅನಿಸುತ್ತೆ. ಇಂದು ಲೋಕದಲ್ಲಿ ಯಾರಿಗೆ ಯಾಮಾರಿಸೋ ಗುಣವಿದೆ, ಯಾರಿಗೆ ಮೋಸ ಮಾಡೋ ಗುಣವಿದೆ, ಅವನ್ನ ಜಾಣ ಅಂತಾರೆ. ಯಾರು ವಿನಯದಿಂದ, ನಿಷ್ಠೆಯಿಂದ ಕೆಲಸ ಮಾಡ್ತಾನೋ ಅವನನ್ನು ದಡ್ಡ ಅಂತಾರೆ. ಇದು ವ್ಯಾವಹಾರಿಕವಾಗಿ ತಿಳಿತಕ್ಕಂಥ ಮಾತು.
ಹಂಗಂತೇಳಿ ಲೋಕದ ಕಣ್ಣಿನ ನಡ್ಕೊಳಕ್ಕೆ ಹೋಗಬೇಡಿ. ಅದನ್ನು ಪಕ್ಕಕ್ಕೆ ಸೇರಿ ಸತ್ಯದಿಂದಲೇ ನಡೆಯಿರಿ. ನಿನಗೆ ನೋವು ಆಗತ್ತಪ್ಪ, ಆಗಲಿ ಬಿಡು. ನಿನ್ನ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಸತ್ಯವನ್ನು ಹೇಳಿ. ವಿವೇಕಾನಂದರು ಮಾತು ಎಷ್ಟ ಸತ್ಯ. ಸತ್ಯಕ್ಕೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡೋದು. ಅಧಿಕಾರ ತ್ಯಾಗ ಮಾಡೋದು, ಏನಾದ್ರು ತ್ಯಾಗ ಮಾಡೋದು. ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡ. ಗೋವು ಮುಗ್ಧ ಪ್ರಾಣಿ. ಆ ಮುಗ್ಧ ಪ್ರಾಣಿಯಲ್ಲಿ ಎಂಥ ಒಂದು ಸತ್ಯ ಪ್ರಕಟವಾಗಿದೆ. ಸತ್ಯ ಪ್ರಕಟವಾಗಿದೆ. ಬನ್ನಿ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧುಗಳು ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿ ಕಥೆ ಜನಜನಿತ, ಜನಪ್ರಸಿದ್ಧ ಅಂತಲ್ಲ, ಪಾಪ್ಯುಲರ್. ನಡುಗನ್ನಡ ಕಾಲದ ಕವಿ ರಾಘವಾಂಕ ಸತ್ಯ ಪಾಲನೆಗಾಗಿ ಸಮಸ್ತವನ್ನೂ ತ್ಯಜಿಸಿದ. ನೋಡ್ರಿ ಎಂಥ ಮಾತು. ಇವತ್ತು ಹಣ, ಆಸ್ತಿ, ಐಶ್ವರ್ಯಕ್ಕೋಸ್ಕರ ಎಷ್ಟು ಸುಳ್ಳು ಹೇಳೋದು, ಎಷ್ಟು ಮೋಸ ಮಾಡೋದು, ಎಷ್ಟು ಕೊಲೆ ಸುಲಿಗೆ ನಡೆಯೋದು. ಹಂಗೆ ಹೊಡ್ಕೊಂಡು ತಿಂದವರೇನಾರ ಬದುಕ್ತಾರ? ಅವನು ಕೂಡ ಮಣ್ಣೆ ಆಗ್ತಾನೆ. ಆದರೆ ಈ ನಮ್ಮ ರಾಜ ಸತ್ಯಕ್ಕೋಸ್ಕರ ತನ್ನ ರಾಜ್ಯ, ಆ ಒಂದು ಅಧಿಕಾರ ಎಲ್ಲವನ್ನೂ ಕಳೆದುಕೊಳ್ತಾನೆ. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ್ದೀರಾ, ಕತೆ ಕೇಳಿದ್ದೀರಾ, ಚಲನಚಿತ್ರ ನೋಡಿದ್ದೀರಾ? ಕೊನೆಗೆ ಅವನೇ ಗೆಲ್ಲೋದು. ದೇವರು ಕೂಡ ಅವನನ್ನು ಶರಣಾಗ್ತಾನೆ. ವಿಶ್ವಾಮಿತ್ರ. ಈ ಪಾಠದ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಇಲ್ಲಿಂದಲೇ ಮಾತಾಡೋಣ, ಓದಿನಿಂದ ಮಾತಾಡೋಣ, ಇಲ್ಲಿಂದ ಮಾತಾಡೋದೇ ಬೇಡ. ಅಲ್ವಾ? ಸತ್ಯವೇ ಹರ, ಹರನೇ ಸತ್ಯ. ನಮ್ಮ 9ನೇ ಕ್ಲಾಸ್ಗೆ ಈ ವರ್ಷ ಅದೇ ಶ್ಲೋಗನ ಇಟ್ಕೊಳ್ಳೋಣ. ಸತ್ಯವೇ ಹರ, ಹರನೇ ಸತ್ಯ. ಬನ್ನಿ. ನಡುಗನ್ನಡ ಕಾಲದ ಕವಿ ರಾಘವಂತ ಸತ್ಯಪಾಲನೆಗೆ ಸಮಸ್ತವನ್ನು ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನು ಆಧರಿಸಿ ರೋಚಕ ಕಾವ್ಯ ಸೃಷ್ಟಿಸಿ ಧನ್ಯನಾಗಿದ್ದಾನೆ. ರೋಚಕ ಕಾವ್ಯ ಧನ್ಯನಾಗಿದ್ದಾನೆ. ಬನ್ನಿ, ಪದಿಕೋಣ ಅರ್ಥ ಆಗ್ತಿದೆಯಾ ಮಕ್ಕಳೇ? ಬನ್ನಿ, ಮೊದಲೇ ಪದಿಕೋಣ. ಸಂದಕಾರಿಯೊಳು ಕನ್ನೇರು ಅಗಲಂ ನೋಡಲೆಂದು ಬಂದರು, ಸುರಾಸುರರ ಅಬುದಿಯಂ ಮತಿಸುವಂದು ಹೊಸ ವಿಷದ ಬಗೆ ಒಯ್ದು ಕಗ್ಗನೆ ಕಂದಿ ಜನದೇವಿಯರು ಮನದಲ್ಲಿ ಒಂದು ಮಾನಸೆತ್ ಆದರು. ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಚಿಕೆಗಳು ಒದಗಿ ಜೀವ ತಳಂದವು ಎನ್ನಿ ಅಂದದಿಂ ಬಂದ ಅಂಗನೆಯರ್ ಅವನೀಶನೆಡೆಗೆ. ಮಕ್ಕಳೇ, ದಯವಿಟ್ಟು ಪೆನ್ಸಿಲನ್ನು ಕೈಗೆಟ್ಕೊಳ್ಳಿ. ಪದ ವಿಭಾಗ ಮಾಡಿ ಹೇಳ್ತೀವಿ, ತದನಂತರ ಪದಗಳಿಗೆ ಅರ್ಥ ಹೇಳ್ತೀವಿ. ಪದ್ಯವನ್ನು ತಿಳಿದುಕೊಳ್ಳೋಣ. ಸಂದಕಾರಿಗಳು ಕಣ್ಣೀರು ಹಗಲಂ ನೋಡಲೆಂದು ಬಂದರು. ಕಾರಿರುಳು ಕಪ್ಪಾದ ರಾತ್ರಿ, ಕಡು ಕಪ್ಪಾದ ರಾತ್ರಿ. ಅಂತಹ ಕಪ್ಪಿಟ್ಟಂತಹ ರಾತ್ರಿಯಲ್ಲಿ ಹಗಲನ್ನು ನೋಡಲು ಬಂದರೋ ಎಂಬಂತೆ ಸುರ ಅಸುರರ ಅಬುದಿಯಂ ಮತಿಸುವಂದು. ಸುರ ಅಸುರರು. ಸುರ ಅಂದರೆ ದೇವತೆ, ಅಸುರ ಅಂದರೆ ರಾಕ್ಷಸ. ಸುರ ಅಸುರರು ಸಮುದ್ರವನ್ನು ಮತಿಸುವಂದು. ಮತಿಸುವುದು ಮಂಥನ. ವಾಸುಕಿ ಅಂತಕ್ಕಂತಹ ಸರ್ಪವನ್ನ ಹಗ್ಗವನ್ನ ಮಾಡಿಕೊಂಡು ಆ ಒಂದು ಪರ್ವತವನ್ನ ಮತಿಸುವಾಗ ಸೃಷ್ಟಿಯಾದ ವಿಷದ ಬಗೆ ಒಯ್ದು ಸಮುದ್ರ ಮಥನ ನಡೆಯುತ್ತೆ.
ದೇವತೆಗಳ ಮತ್ತು ರಾಕ್ಷಸರ ನಡುವೆ. ಆಗ ಒಂದು ಸರ್ಪವನ್ನು, ವಾಸುಕಿ ಅಂತಕ್ಕಂಥ ಒಂದು ಸರ್ಪವನ್ನು ಹಗ್ಗವನ್ನು ಮಾಡಿಕೊಂಡು ಆ ಸಮುದ್ರವನ್ನು ಮುದಿಸ್ತಾರೆ. ಆ ಮುದಿಸುವಾಗ ಒಂದು ವಿಷದ ಕರಂಡಿಗೆ ಹೊರಬರುತ್ತೆ. ಹಾಗೇ ಸುರ ಅಸುರರ ಅಬೂದಿ ಅಂದರೆ ಸಮುದ್ರ, ಸಾಗರ, ಅಬೂದಿ ಸಾಗರ. ಮತಿ ಸುಮ್ಮನೆ ಕಡೆಯಲ್ಲಿ ಗೊತ್ತಲ್ಲ, ಮಂಥನ ಒಂದು ಆ ಒಂದು ಸಮುದ್ರ ಮಂಥನದಲ್ಲಿ ಹೊರ ಬಂದ ವಿಷದ ಹೊಗೆ ಒಯ್ದು ಕಗ್ಗನೆ ಕಂದಿ. ಅಂದರೆ ಆ ವಿಷವೇ ಈ ಒಂದು ಸ್ತ್ರೀ ರೂಪ ತಾಳಿ ಹೊರ ಬಂದಂತೆ. ಗೊತ್ತಾಗ್ತಿದೆಯಾ? ಆ ಒಂದು ವಿಷ ಹೊರಬಂತಲ್ಲಪ್ಪ, ಆ ವಿಷವೇ ಈ ಸ್ತ್ರೀ ರೂಪವನ್ನು ತಾಳಿ ಹೊರಬಂತೋ ಎಂಬಂತೆ ವಿಷಕನ್ನೇರ ರೂಪದಲ್ಲಿ ಹೊರಬಂದಂತೆ. ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಸ ಆದರೂ ಕಮಲಜಂ ನೀಲದಿಂ ಮಾಡಿದ. ಕಮಲಜ ಬ್ರಹ್ಮ, ಕಮಲಜ ಕಮಲಜ ಬ್ರಹ್ಮ ನೀಲದಿಂ ಮಾಡಿದ ಸಾಲ ಬಂಜಿಕೆಗಳು ಒದವಿ. ಅಂದರೆ ಬ್ರಹ್ಮನೇ ಸೃಷ್ಟಿ ಮಾಡಿದ ಆ ಒಂದು ದಂತದ ಗೊಂಬೆಗಳು ಎಂಬಂತೆ ಜೀವಂ ತಳೆದವು ಎನಿಪ್ಪನ್ನದಿ ಬಂದ ಅಂಗನೆಯ. ಅಂಗನೆ ಅಂದರೆ ಸುಂದರವಾದ ನರ್ತಕಿಯರು. ಅವನೀಶನೆಡೆಗೆ, ಎಡೆ ಅಂದರೆ ಸ್ಥಳ, ಅವನೇ ಅಂದರೆ ಭೂಮಿ, ಈಶ ಅಂದರೆ ದೊರೆ. ಗೊತ್ತಾ? ಹರಿಶ್ಚಂದ್ರನು ಇರುವಲ್ಲಿಗೆ ಇಂತಹ ಸುಂದರವಾದಂಥ ಇಬ್ಬರು ಹೆಣ್ಣು ಮಕ್ಕಳು ಬಂದರು. ಎಷ್ಟೇ ಪದ್ಯ ಅರ್ಥ. ಅವನೀಶ ರಾಜ, ಮಕ್ಕಳೇ, ನಾನು ಕಥೆಯನ್ನು ತಂದು ಎಲ್ಲಿ ನಿಲ್ಲಿಸಿದ್ದೆ? ಆ ಹಂದಿ ಬೇಟೆಗೆ ಹೊರಟಾಗ ಆಯಾಸಗೊಂಡಂತ ಹರಿಶ್ಚಂದ್ರ ಎಲ್ಲಿದನೀಗ? ವಿಶ್ವಾಮಿತ್ರ ಮುನಿಯ ಅಧೀನದಲ್ಲಿರ್ತಕ್ಕಂತಹ ಉದ್ಯಾನವನದಲ್ಲಿ ವಿಶ್ರಮಿಸಿಕೊಳ್ತಾ ಇದ್ದಾನೆ. ಆ ಜಾಗಕ್ಕೆ ಇಬ್ಬರು ಕನ್ನಿಕೆಯರು ಬಂದರು. ಆ ಇಬ್ಬರು ಕನ್ನಿಕೆಯರು ಹೆಂಗಿದ್ರಪ್ಪ ಅಂದ್ರೆ, ಈ ಕಪ್ಪನೆಯ ರಾತ್ರಿಯಲ್ಲಿ ಹಗಲು ನೋಡಲು ಬರ್ತಕ್ಕಂತಹ ಸುಂದರಿಯೋ ಎಂಬಂತೆ, ಕಡುಕಪ್ಪಿನ ರಾತ್ರಿಯಲ್ಲಿ ಹೊರಬಂದಂತಹ ಹಗಲಿನ ಸುಂದರಿಯರು. ಎರಡನೇ, ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನು ಕಡೆಯುವಾಗ ಹೊರಬಂದಂತಹ ವಿಷದ ಹೊಗೆ, ಹೊರಬಂದಂತಹ ವಿಷದ ಕನ್ನಿಕೆಯರೋ ಎಂಬಂತೆ. ಮತ್ತು ಮೂರನೇದಾಗಿ ಬ್ರಹ್ಮನು ಸೃಷ್ಟಿಸಿದಂತಹ ಸ್ಥಳ ವಂಜಿಕೆಗಳು, ಈ ಮದುವೆ ಮನೆಗಳಲ್ಲಿ ಹೊರ ನಿಲ್ಲಿಸಿರ್ತಾರೆ ನೋಡಿ ವಂಜಿಕೆಗಳು, ಸ್ವಾಗತಕರು, ಅದೋ ಎಂಬಂತೆ ಆ ಇಬ್ಬರು ಸುಂದರಿಯರು, ಜಲದೇವಿಯರು ಯಾರ ಬಳಿ ಬಂದರು? ಹರಿಶ್ಚಂದ್ರನ ಬಳಿ ಬಂದರು. ಒಂದು ಪದ್ಯ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸದ್ಯಕ್ಕೆ ಸಾಕು ಮಕ್ಕಳೇ. ಇವತ್ತಿನ ತರಗತಿ ನಾವು ಈ ತರಗತಿಯಲ್ಲಿ ಏನೇನು ನೋಡಿದ್ರು ಅಂತ ಒಮ್ಮೆ ನೋಡಿಬಿಟ್ಟು ಪಾಠಗಳನ್ನು ನಾಳೆಗೆ ಮುಂದೂಡೋಣ. ಮಕ್ಕಳೇ, ನಿನ್ನ ಮುತ್ತಿನ ಸತ್ತಿಗೆ ಸಲಹುತ್ತಕ್ಕಂತಹ ನಮ್ಮ ಈ ಹಳೆಗನ್ನಡ ಪದ್ಯವನ್ನು ಬರೆದಂತಹ ಕವಿ ರಾಘವಂಕನ ಈಗಾಗಲೇ ಆತನ ಕೈ ಪರಿಚಯದ ಚಟುವಟಿಕೆಯನ್ನು ನೋಡಿದ್ದೀವಿ. ಕಾಲ ಸ್ಥಳ ಕೃತಿಗಳು ನೆನಪಿದ್ದೀವಿ. 1825 ಹಂಪಿ ಹರಿಹರನ ಸೋದರಳಿಯ ಜೊತೆಗೆ ಬರೆದಿರ್ತಕ್ಕಂಥ 4 ಕೃತಿಗಳು: ಸೋಮನಾಥ ಚರಿತೆ, ವೀರೇಶ್ವರ ಚರಿತೆ, ಹರಿಶ್ಚಂದ್ರ ಕಾವ್ಯ ಮತ್ತು ಶರಭಚ್ಚ. ಒಂದು 3 ಬೇರುಗಳು ನೆನಪಿಟ್ಟಿರ್ತೀರ ಅಂತ ಭಾವಿಸ್ಕೊಂತ
ಪೂರ್ವ ಕಥೆಯನ್ನು ಆಲಿಸಿದ್ದೀವಿ. ನೀವು ನೆಕ್ಸ್ಟ್ ಮುಂದಿನ ತರಗತಿ ಬರುವ ಮುನ್ನ ಒಂದು ಸರಳವಾಗಿರ್ತಕ್ಕಂಥ ಮನೆಗೆಲಸವನ್ನು ಪ್ರಶ್ನೆಯನ್ನು ಹಾಕೊಳ್ಳಿ. ಮೊದಲೇ ಸಂದ ಕಾರಿರುಳು ಕಂದೀರು ಅಗಲಂ ನೋಡಲೆಂದು ಬಂದರು. ಕಾರಿರುಳು ಕಡುಕಪ್ಪಾದ ರಾತ್ರಿಯಲ್ಲಿ ಅಗಲಂ ನೋಡಲೆಂದು ಬಂದರು. ಅಂದ್ರೆ ಇಲ್ಲಿ ಕವಿ ಹೋಲಿಕೆ ನೀವು ಸರಿ ಅರ್ಥ ಮಾಡ್ಕೊಂಡು, ವಿಷಕನ್ನಿಕೆ ಒಂದ್ಸಲ ಹೋಲಿಸ್ತಾನೆ, ಕಪ್ಪು ಹೋಲಿಸ್ತಾನೆ. ಅಂದ್ರೆ ಕೆಟ್ಟ ಮನಸ್ಥಿತಿಯ ಹೆಣ್ಣು ಮಕ್ಕಳು, ಮನಸ್ಸಿನಲ್ಲಿ ದುಷ್ಕೃತ್ಯದ ದುರಾಸೆಯನ್ನ ಇಟ್ಟುಕೊಂಡು ಬಂದಿರತಕ್ಕಂಥ ಆ ಜಲದೇವಿಯರು, ಆ ಜಲದೇವಿಯರು ಆ ಅರ್ಥದಲ್ಲಿ ಬರೆದಿರ್ತಕ್ಕಂಥ ಪದ್ಯದ ಒಂದು ಸಂದರ್ಭವನ್ನು ಬರ್ಕೊಂಬನ್ನಿ. ಜೊತೆಗೆ ಈತನ ರಾಘವಂಕನ ಕವಿ ಪರಿಚಯವನ್ನು ಬರ್ಕೊಂಬನ್ನಿ. ಸಾಕು ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಉಳಿದ ಪಾಠಭಾಗವನ್ನು ನೋಡೋಣ. ಅರ್ಥ ಇದೆ ಅಂತ ಭಾವಿಸ್ತಂತ ಈ ತರಗತಿನ ನಾನು 30 ಮುಗಿಸ್ತಾ ಇದ್ದೀನಿ.